ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ವಿಲುಕಪ್ ಅಂದರೆ ವರ್ಟಿಕಲ್ ಲುಕಪ್. ಸ್ನೇಹಿತರೆ, ನಾವು ಈ ವಿಲುಕಪ್ನ ಯಾಕೆ ಬಳಸ್ತೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವಿಲುಕಪ್ ಅನ್ನೋದು ನಾವು ಯಾವುದೇ ಟೇಬಲ್ನಲ್ಲಿ ಮಿಸ್ ಆಗಿರುವಂಥ ಡೀಟೇಲ್ಸ್ನ ಬೇರೆ ಟೇಬಲಿಂದ ನಾವು ಸುಲಭವಾಗಿ ತಗೊಂಡ್ಬರೋದಕ್ಕೆ ನಾವು ವಿಲುಕಪ್ ಅನ್ನೋ ಫಾರ್ಮುಲಾನ ಬಳಸ್ತೀವಿ. ಈ ಟೇಬಲ್ನ ನಾವು ಉದಾಹರಣೆಗೆ ತಗೊಳೋದಾದ್ರೆ, ನಮಗೆ ಇಲ್ಲಿ 10 ಎಂಪ್ಲಾಯಿ ನಂಬರ್ಸ್ ಇದೆ, ಆದರೆ ಇಲ್ಲಿ ಕಂಪನಿ ನೇಮ್ ಮತ್ತು ಇಮೇಲ್ ಅನ್ನೋ ಡೀಟೇಲ್ಸು ಇಲ್ಲಿ ಮಿಸ್ ಆಗಿದೆ. ಈ ಡೀಟೇಲ್ಸ್ನ ನಾವು ಬೇರೆ ಟೇಬಲಿಂದ ನಾವು ತಗೊಂಡ್ಬರೋಣ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು ನಾನು ಇಲ್ಲಿ ಸ್ಯಾಂಪಲ್ ಎಂಪ್ಲಾಯ್ ಡೇಟಾಬೇಸ್ ಅನ್ನೋ ಒಂದು ಶೀಟಲ್ಲಿ ಕೊಟ್ಟಿದ್ದೀನಿ. ಬನ್ನಿ ಈಗ ನಾವು ಈ ವಿಲುಕಪ್ನ ಬಳಸ್ಕೊಂಡು ಸಿಂಪಲ್ ಆಗಿ ಹೇಗೆ ಇಲ್ಲಿ ನಾವು ಡೇಟಾನ ತಗೊಂಡ್ಬರೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಯಾವುದೇ ಒಂದು ಎಕ್ಸೆಲ್ ಫಾರ್ಮುಲಾನ ಬಳಸಬೇಕಂದ್ರೆ ಅದು ಈಕ್ವಲ್ ಸೈನ್ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಈಕ್ವಲ್ಸ್ ವಿ ಲುಕಪ್ ಇಸ್ ಈಕ್ವಲ್ ಟು ವಿ ಲುಕಪ್ ಅಂತ ಟೈಪ್ ಮಾಡ್ತೀನಿ, ಬ್ರಾಕೆಟ್ ಓಪನ್ ಮಾಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಸಿಸ್ಟೆಂಟ್ ಸಿಗುತ್ತೆ. ನೋಡಿ, ವಿ ಲುಕಪ್ ಅಲ್ಲಿ 4 ಕಾಂಪೋನೆಂಟ್ಸ್ ಇದೆ: ಲುಕಪ್ ವ್ಯಾಲ್ಯೂ, ಟೇಬಲ್ ಅರೇ, ಕಾಲಮ್ ಇಂಡೆಕ್ಸ್ ನಂಬರ್ ಮತ್ತು ರೇಂಜ್ ಲುಕಪ್ ಅಂತ. ಲುಕಪ್ ವ್ಯಾಲ್ಯೂ ಅಂತಂದ್ರೆ ಏನು? ಲುಕಪ್ ವ್ಯಾಲ್ಯೂ ಅಂತಂದ್ರೆ ನಾವು ಯಾವ ಕಂಪೋನೆಂಟ್ನ ಅಂದ್ರೆ ಯಾವ ಡೇಟಾನ ಆಧಾರವಾಗಿ ಇಟ್ಕೊಂಡು ನಾವು ಕಂಪನಿ ನೇಮ್ ಅಂತ ಹುಡುಕ್ತಾ ಇದೀವೋ ಅದು ನಮಗೆ ಲುಕಪ್ ವ್ಯಾಲ್ಯೂ ಆಗುತ್ತೆ. ಇಲ್ಲಿ ನಾವು ಎಂಪ್ಲಾಯಿ ನಂಬರ್ ಅನ್ನೋದು ಎರಡೂ ಟೇಬಲ್ನಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಎಂಪ್ಲಾಯಿ ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, B3 ಕಾಮ. ಈಗ ನೆಕ್ಸ್ಟ್ ಟೇಬಲ್ ಅರೇ ಅನ್ನೋದನ್ನ ನಾವು ಇಲ್ಲಿ ಸಪ್ಲೈ ಮಾಡಬೇಕಾಗ್ತದೆ. ಟೇಬಲ್ ಅರೇ ಅಂತಂದ್ರೆ ನಾವು ಹುಡುಕ್ತಾ ಇರುವಂತ ಕಂಪನಿ ನೇಮ್ ಅನ್ನೋದು ಯಾವ ಟೇಬಲ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂದ್ರೆ, ನೋಡಿ ಇಲ್ಲಿ ಸ್ಯಾಂಪಲ್ ಡೇಟಾ ಎಂಪ್ಲಾಯಿ ಡೇಟಾಬೇಸ್ ಅಲ್ಲಿ ಹೋಗಿ ನಾನು ಎ ಕಾಲಮ್ ಇಂದ ಎಂಡ್ ವರ್ಗೂ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕೆ ನಾನು ಎಂಡ್ ವರ್ಗೂ ಎ ಕಾಲಮ್ ಇಂದ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ, ನಾವು ಬೇಸ್ ಆಗಿ ಇಟ್ಕೊಂಡಿರೋ ಅನ್ನೋದು ಎಂಪ್ಲಾಯಿ ನಂಬರ್ ಅನ್ನೋದು ಎ ಕಾಲಮ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ಎ ಇಂದ ಎಂಡ್ ವರ್ಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನೀವು ಇಲ್ಲಿ F4 ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ, ಆಗ ನಿಮಗೆ ಕಾಲಮ್ಸ್ ಅನ್ನೋದು ಫ್ರೀಸ್ ಆಗುತ್ತೆ. ಈ ಫ್ರೀಸಿಂಗ್ ಮತ್ತೆ ಡಾಲರ್ ಸಿಂಬಲ್ಸ್ ನಾವು ಯಾಕೆ ಬಳಸ್ತೀವಿ ಅನ್ನೋದು ನಾನು ನಿಮಗೆ ಮುಂದೆ ಬರುವಂಥ ವಿಡಿಯೋಸ್ನಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ನಾವು ಮುಂದಿನ ಕಾಂಪೊನೆಂಟ್ ಹೋಗೋಣ. ಕಾಮ. 3ನೇದು ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್ ಅಂತಂದ್ರೆ ಏನು? ನಾವು ಹುಡುಕ್ತಾ ಇರುವ ಕಂಪನಿ ನೇಮ್ ಅನ್ನೋ ಕಾಲಮು ಎಂಪ್ಲಾಯಿ ನಂಬರ್ ಕಾಲಮ್ ಇಂದ ಎಷ್ಟನೇ ಕಾಲಮ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಬೇಸ್ ಆಗಿ ಇಟ್ಕೊಂಡಿದ್ದು ಎಂಪ್ಲಾಯಿ ನಂಬರ್ ಅಲ್ವಾ, ಅದರಿಂದ ನಮಗೆ ಕಂಪನಿ ನೇಮ್ ನಮಗೆ ಬೇಕಾಗಿರೋದು. ನೋಡಿ, 1 2 3 4 ABCD 4ನೇ ಕಾಲಮ್ ಅಲ್ಲಿ ನಮಗೆ ಕಂಪನಿ ನೇಮ್ ಅನ್ನೋದು ಅವೈಲಬಿಲಿಟಿ ಇದೆ. ಸೊ ನಾವಿಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಅನ್ನ 4 ಅಂತ ಕೊಡಬೇಕಾಗ್ತದೆ, 4 ಕಾಮ. ಲಾಸ್ಟ್ ಕಾಂಪೋನೆಂಟು ನಮಗೆ ರೇಂಜ್ ಲುಕಪ್. ರೇಂಜ್ ಲುಕಪ್ ಅಂತಂದ್ರೆ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾ, ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಾ ಅಂತ ಇಲ್ಲಿ ಕೇಳ್ತಾ ಇದೆ. ನಾವು ತುಂಬಾ ಸನ್ನಿವೇಶಗಳಲ್ಲಿ ಬಳಸೋದು ವಿಲುಕಪ್ನ ಬಳಸೋದೇ ನಾವು ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ. ಸೊ ನಾನಿಲ್ಲಿ 0 ಅಂತ ಟೈಪ್ ಮಾಡಬಹುದು ಅಥವಾ ಫಾಲ್ಸ್ ಅಂತ ಕೂಡ ನಾನು ಟೈಪ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಫಾಲ್ಸ್ ಅಂತ ಟೈಪ್ ಮಾಡಿ ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ, ಆಮೇಲೆ ಎಂಟರ್ ಮಾಡ್ತೀನಿ. ನೋಡೋದಲ್ಲ, ವಿಲುಕಪ್ ಇಂದ ನಾವು 4 ಕಾಂಪೊನೆಂಟ್ನ ಸಪ್ಲೈ ಮಾಡಿ ಈಸಿಯಾಗಿ ನಾವು ಎಂಪ್ಲಾಯಿಯ ಕಂಪನಿ ನೇಮ್ನ ತಗೊಂಡ್ ಬಂದ್ವಿ ಇಲ್ಲಿ. ಇದೇ ರೀತಿ ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾವು ಕಂಪನಿ ನೇಮ್ ಹೇಗೆ ತಗೊಂಡ್ ಬಂದ್ವು ಅದೇ ರೀತಿ ಇಮೇಲ್ ಐ ಡಿನ ಕೂಡ ಹೇಗೆ ನಾವು ಇಲ್ಲಿ ಲುಕಪ್ ಮಾಡೋಣ ಅಂತ ನಾನು ಹೇಳ್ತೀನಿ. ನೋಡಿ, ಟೈಪ್ ಮಾಡಿ ಇಸ್ ಈಕ್ವಲ್ ಟು ವಿ ಲುಕಪ್. ಮೊದಲನೇದು ಲುಕಪ್ ವ್ಯಾಲ್ಯೂ ಎಂಪ್ಲಾಯಿ ನಂಬರ್ ಕಾಮ. 2ನೇದು ಟೇಬಲ್ ಅರೇ. ಸೆಲೆಕ್ಟ್ ಮಾಡಿ ಎ ಇಂದ ಎಂಡ್ ವರ್ಗೂ ಸೆಲೆಕ್ಟ್ ಮಾಡ್ತೀನಿ. F4 ಅನ್ನೋ ಒಂದು ಶಾರ್ಟ್ಕಟ್ನ ಯೂಸ್ ಮಾಡಿ ಫ್ರೀಸ್ ಮಾಡ್ತಾ ಇದ್ದೀನಿ ಕಾಮ. 3ನೇ ಕಾಂಪೊನೆಂಟು ಕಾಲಮ್ ಇಂಡೆಕ್ಸ್ ನಂಬರ್. ನಾವು ಈ ಮುಂದೆ ನೋಡಿದಾಗೆ ನಮಗೆ ಕಂಪನಿ ನೇಮ್ ಅನ್ನೋದು 4ನೇ ಕಾಲಮ್ ಅಲ್ಲಿತ್ತು. ಈಗ ನಾವು ಹುಡುಕ್ತಾ ಇರುವಂತದ್ದು ಇಮೇಲ್ ಐ ಡಿ ಎಲ್ಲಿದೆ ಅಂದ್ರೆ ಎಲ್ ಕಾಲಮ್ ಅಲ್ಲಿ ಇದೆ. ಎಲ್ ಕಾಲಮ್ ಬಂದು ಎ ಕಾಲಮ್ ಇಂದ 12ನೇ ಕಾಲಮ್ ಅಲ್ಲಿ ಇದೆ, ಗೊತ್ತಾಯ್ತಲ್ಲ. ಸೊ ನಮ್ಮ ಕಾಲಮ್ ಇಂಡೆಕ್ಸ್ ನಂಬರ್ 12 ಅಂತ ಆಗುತ್ತೆ. ಆಮೇಲೆ ನಾನು ಇಲ್ಲಿ 0 ಅಂತ ಟೈಪ್ ಮಾಡಬಹುದು, ಇಲ್ಲ ಫಾಲ್ಸ್ ಅಂತ ಟೈಪ್ ಮಾಡಬಹುದು. ನೋಡಿ, ನಾನು 0 ಅಂತ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ, ನಮಗೆ ಇಮೇಲ್ ಐ ಡಿ ಕೂಡ ತುಂಬಾ ಸಲೀಸಾಗಿ ಇಲ್ಲಿ ನಾವು ತಗೊಂಡ್ಬರೋಕ್ಕೆ ಸಾಧ್ಯವಾಯಿತು. ಇವೆರಡನ್ನು ಈಗ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಡಾಟ್ ಮಾರ್ಕ್ ಇದೆಯಲ್ಲ, ಆ ಡಾಟ್ ಮಾರ್ಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಂಟೈರ್ ಟೇಬಲ್ ಅಲ್ಲಿ ಡೇಟಾ ಫಿಲ್ ಆಗುತ್ತೆ.
ನೋಡಿ ಇಲ್ಲಿ ನಮಗೆ ಎಲ್ಲ ಡೇಟಾನು ಪರ್ಫೆಕ್ಟ್ ಆಗಿ ಬಂದಿದೆ. ಯಾಕೆ ಅಂತಂದ್ರೆ ನಾವು ಹುಡುಕ್ತಾ ಇರುವಂತಹ ಎಲ್ಲ ಎಂಪ್ಲಾಯಿ ಐಡಿಸ್ ಕೂಡ ನಮಗೆ ಸ್ಯಾಂಪಲ್ ಡೇಟಾಬೇಸ್ ಅಲ್ಲಿ ಇದೆ. ಕೆಲವೊಮ್ಮೆ ನಿಮಗೆ ಹ್ಯಾಶ್ ಎನ್ ಎ ಅಂತ ಒಂದು ಎರರ್ ಬರುತ್ತೆ. ಯಾಕೆ ಹ್ಯಾಶ್ ಎನ್ ಎ ಅಂತ ಎರರ್ ಬರುತ್ತೆ ಅಂದ್ರೆ ನಾವು ಹುಡುಕ್ತಾ ಇರುವಂತಹ ಒಂದು ಎಂಪ್ಲಾಯಿ ಐಡಿ ನಮ್ಮ ಡೇಟಾಬೇಸ್ ಅಲ್ಲಿ ಇಲ್ಲ ಅಂತ ಆದ್ರೆ ಆವಾಗ ನಿಮಗೆ ಹ್ಯಾಶ್ ಎನ್ ಎ ಅಂತ ಬರುತ್ತೆ. ಹ್ಯಾಶ್ ಎನ್ ಎ ಅಂತಂದ್ರೆ ನಾಟ್ ಅವೈಲಬಲ್. ಇನ್ನು ಕೆಲವೊಮ್ಮೆ ನಿಮಗೆ ಝೀರೋ ಅಂತ ಬರುತ್ತೆ. ಈ ವಿಲುಕಪ್ ಯೂಸ್ ಮಾಡಿದಾಗ ಝೀರೋ ಅಂತ ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ನಾವೀಗ ಈ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ನು ನಾವು ಹುಡುಕ್ತಾ ಇದ್ದೀವಿ. ಕೆಲವೊಮ್ಮೆ ಎಂಪ್ಲಾಯಿ ಐ ಡಿ ಡೇಟಾಬೇಸಲ್ಲಿ ಇರುತ್ತೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು ಇಲ್ಲದೆ ಇರ್ಬೋದು, ಬ್ಲ್ಯಾಂಕ್ ಆಗಿರ್ಬೋದು. ನೋಡಿ, ಇಲ್ಲಿ ಉದಾಹರಣೆಗೆ ನಾನು 93209 ಅನ್ನೋ ಒಂದು ಎಂಪ್ಲಾಯಿ ಐ ಡಿನ ಸೆಲೆಕ್ಟ್ ಮಾಡಿ ಆ ಎಂಪ್ಲಾಯಿ ಐ ಡಿಗೆ ಸಂಬಂಧಪಟ್ಟ ಕಂಪನಿ ನೇಮ್ನ ಹಾಗೂ ಇಮೇಲ್ ಐ ಡಿನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ, ಅಂದರೆ ಬ್ಲ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಲ್ಲಿ ಎಂಪ್ಲಾಯಿ ಐ ಡಿ ಡೇಟಾಬೇಸ್ ಅಲ್ಲಿ ಇದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಕಂಪನಿ ನೇಮ್ ಅದು ಇಮೇಲ್ ಐ ಡಿ ಇಲ್ಲ. ಸೊ ಝೀರೋ ಅಂತ ಬಂತು ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಾನು ಬಳಸಿದ ಈ ಎಕ್ಸೆಲ್ ಫೈಲ್ನ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದರ ಡೌನ್ಲೋಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಮ್ಯಾಚ್ ಫಂಕ್ಷನ್ ಬಳಸಿಕೊಂಡು ಡೈನಮಿಕ್ ಆಗಿ ವಿಲುಕಪ್ನ ಹೇಗೆ ಪರ್ಫಾರ್ಮ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಹಿಂದಿನ ವಿಡಿಯೋ ವಿಲುಕಪ್ ನೋಡಿದಿರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ವಿಲುಕಪ್ನಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂತಂದರೆ, ವಿಲುಕಪ್ಪಲ್ಲಿ 4 ಕಾಂಪೋನೆಂಟ್ ಇರುತ್ತೆ: ಲುಕಪ್ ವ್ಯಾಲ್ಯೂ, ಟೇಬಲ್ ಅರೇ, ಕಾಲಮ್, ಇಂಡೆಕ್ಸ್ ನಂಬರ್ ಮತ್ತು ರೇಂಜ್ ಲುಕಪ್. ನಾವು ಹಿಂದಿನ ವಿಡಿಯೋನಲ್ಲಿ ವಿಲುಕಪ್ ಮಾಡುವಾಗ ಕಾಲಮ್ ಇಂಡೆಕ್ಸ್ ನಂಬರ್ನ ನಾವು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಾವು ಟೈಪ್ ಮಾಡ್ತಾ ಇದ್ವಿ. ಅಂದರೆ ಎಂಪ್ಲಾಯಿ ನಂಬರಿಂದ ಕಂಪ್ನಿ ನೇಮು 4ನೇ ಕಾಲಮು, ಇಮೇಲ್ ಐ ಡಿ 12ನೇ ಕಾಲಮು. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಸಪ್ಲೈ ಮಾಡ್ತಾ ಇದ್ವಿ. ಆದರೆ ಈಗ ಕಾಲಮ್ ಇಂಡೆಕ್ಸ್ ನಂಬರ್ ಅನ್ನೋದನ್ನೇ ನಾವು ಆಟೋಮೆಟಿಕ್ ಆಗಿ ಒಂದು ಫಾರ್ಮುಲಾ ಬಳಸಿ ಹೇಗೆ ನಾವು ತರ್ಬೋದು ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಡೈನಮಿಕ್ ವಿಲುಕಪ್ಗೆ ಹೋಗೋಕ್ಕೆ ಮುಂಚೆ ನಾವು ಮ್ಯಾಚ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮ್ಯಾಚ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನೋದಾದರೆ ನೋಡಿ, = ಮ್ಯಾಚ್. ನೋಡಿ, ಮೊದಲನೇದು ಇಲ್ಲಿ 3 ಕಾಂಪೋನೆಂಟ್ ಇದೆ. ಮ್ಯಾಚ್ ಲುಕಪ್ ವ್ಯಾಲ್ಯೂ ಅಂದರೆ ನಾವು ಯಾವ ಕಾಲಮ್ನ ಹುಡುಕ್ತಾ ಇದ್ದೀವಿ ಅದು ನಮಗೆ ಲುಕಪ್ ವ್ಯಾಲ್ಯೂ. ಇಲ್ಲಿ ನಾವು ಕಂಪನಿ ನೇಮ್ ಅನ್ನೋ ಒಂದು ಕಾಲಮ್ ಹುಡುಕ್ತಾ ಇದ್ದೀವಿ. ಸೊ ನಾನಿಲ್ಲಿ C2 ಅಂತ ಕೊಡ್ತೀನಿ ಲುಕಪ್ ವ್ಯಾಲ್ಯೂ, ಸಿಂಟ್ಯಾಕ್ಸ್ ಪ್ರಕಾರ ಕಾಮ. ಈಗ ಎರಡನೇ ಕಾಂಪೋನೆಂಟ್ ಬಂದ್ಬಿಟ್ಟು ಲುಕಪ್ ಅರೇ. ಈ ಕಂಪನಿ ನೇಮ್ ಅನ್ನೋದು ಯಾವ ಹೆಡ್ಡಿಂಗ್ ಅಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಆ ಹೆಡ್ಡಿಂಗ್ ಬಂದು ಸ್ಯಾಂಪಲ್ ಎಂಪ್ಲಾಯಿ ಡೇಟಾಬೇಸ್ ಅನ್ನೋ ಕಡೆ ಇದೆ. ನಾನು ಎಂಪ್ಲಾಯಿ ಇಂದ ಹಿಡಿದು ಲಾಸ್ಟ್ ಕಾಲಮ್ವರೆಗೂ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲೂ ಕೂಡ ನೀವು F4 ಪ್ರೆಸ್ ಮಾಡಿ ಫ್ರೀಸ್ ಮಾಡಿ ನಂತರ ಕಾಮ. ಈಗ ಇದರಲ್ಲೂ ಕೂಡ ನಮಗೆ ಕಾಲಮ್ ನೇಮು ಎಕ್ಸಾಕ್ಟ್ ಮ್ಯಾಚ್ ಬೇಕಾ, ಇಲ್ಲ ಲೆಸ್ ದ್ಯಾನ್ ಇರಬೇಕಾ, ಇಲ್ಲ ಗ್ರೇಟರ್ ದ್ಯಾನ್ ಇರಬೇಕಾ. ಇಲ್ಲಿ ನಾವು ಟೆಕ್ಸ್ಟ್ನ ಹುಡುಕ್ತಾ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕು. ಸೊ ನಾನು ಇಲ್ಲಿ 0 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಎಂಪ್ಲಾಯಿ ನಂಬರಿಂದ ಕಂಪನಿ ನೇಮ್ ಅನ್ನೋದು 4ನೇ ಕಾಲಮಲ್ಲಿದೆ. ಅದೇ ರೀತಿ ನಾವು ಇಮೇಲ್ ಅಡ್ರೆಸ್ ಎಲ್ಲಿದೆ, ಇಮೇಲ್ ಎಲ್ಲಿದೆ, ಅಡ್ರೆಸ್ ಎಲ್ಲಿದೆ, ಲಾಸ್ಟ್ ನೇಮ್ ಎಲ್ಲಿದೆ, ವೆಬ್ ಎಲ್ಲಿದೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದಕ್ಕೂ ಮುಂಚೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಇದನ್ನ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ C2 ಅನ್ನೋದು D2 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ನಾವು ರಿಲೇಟಿವ್ ರೆಫರೆನ್ಸ್ ಅಂತೀವಿ. ನೋಡಿದಲ್ಲ? ನೋಡಿ, ಇದು ಡೈನಮಿಕ್ ಆಗಿ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತು. ಎಂಪ್ಲಾಯಿ ನಂಬರಿಂದ ಕಂಪನಿ ನೇಮ್ ಅನ್ನೋದು ನಮಗೆ 4ನೇ ಕಾಲಮಲ್ಲಿದೆ, ಇಮೇಲು 12ನೇ ಕಾಲಮಲ್ಲಿದೆ, ಅಡ್ರೆಸ್ 5ನೇ ಕಾಲಮಲ್ಲಿದೆ, ಲಾಸ್ಟ್ ನೇಮ್ 3 ಮತ್ತು ವೆಬ್ ಅನ್ನೋದು 13ನೇ ಕಾಲಮಲ್ಲಿದೆ. ಈಗ ನಾವು ವಾಪಸ್ ಬರೋಣ ವಿಲುಕಪ್ಗೆ. ಈಗ ನೋಡಿ, ನಾವು ಡೈನಮಿಕ್ ವಿಲುಕಪ್ನ ಹೇಗೆ ಪರ್ಫಾರ್ಮ್ ಮಾಡ್ಬೋದು. = ವಿಲುಕಪ್. ಮೊದಲನೇ ಕಾಂಪೋನೆಂಟ್ ಅನ್ನು ವಿಲುಕಪ್ ಅಲ್ಲಿ ಲುಕಪ್ ವ್ಯಾಲ್ಯೂ ಎಂಪ್ಲಾಯಿ ನಂಬರ್ನ ನಾನು ತಗೊತಾ ಇದ್ದೀನಿ. ಟೇಬಲ್ ಅರೇ, ಇಲ್ಲಿ ಸ್ಯಾಂಪಲ್ ಡೇಟಾಬೇಸ್ ಹೋಗಿ ನಾನು ಎಂಪ್ಲಾಯಿ ಎ ಕಾಲಮಿಂದ ಲಾಸ್ಟ್ M ಕಾಲಮ್ವರೆಗೂ ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಫ್ರೀಸ್ ಮಾಡ್ತಾ ಇದ್ದೀನಿ, F4. ಅದಾದಮೇಲೆ ಕಾಮ. ಈಗ ನಾವು 3ನೇ ಕಾಂಪೋನೆಂಟ್ ಬಂದಿದ್ದೀವಿ, ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್ ನಾವು ಮುಂಚಿನ ಥರ ನಾವು 4, 12 ಈ ಥರ ಕೊಡ್ದಿರಾ ಈಗ ನಾವು ಒಂದು ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿದಲ್ಲ, ಮ್ಯಾಚ್. ಈಗ ಕಂಪನಿ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪನಿ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಇದು C2 ನಲ್ಲಿದೆ. ಇದಕ್ಕೆ ನಾವು
2ಗೆ ಮುಂಚೆ ನಾವು ಡಾಲರ್ ಸಿಂಬಲ್ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ಈ ಫಾರ್ಮುಲಾನ ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ 2 ಅಂತಿರೋದು 3 ಆಗಬಾರ್ದು. ಅಂದ್ರೆ ಕಂಪನಿ ನೇಮ್ ಬಂದು ಬೇರೆ ಇನ್ನೇನೋ ರೆಫರೆನ್ಸ್ ತಗೊಬಾರ್ದು, ಅದಕ್ಕೋಸ್ಕರ. ನಂತರ ಲುಕಪ್ ಅರೇ, ನಾವು ಹುಡುಕ್ತಾ ಇರುವಂತ ಕಂಪನಿನು ಯಾವ ಹೆಡರ್ ಅಲ್ಲಿದೆ ಅಂದ್ರೆ ಸ್ಯಾಂಪಲ್ ಡೇಟಾಬೇಸ್ ಅಲ್ಲಿ A1 ಇಂದ M1 ವರೆಗೂ ಇದೆ. ಇದ್ರ ಒಳಗಡೆ ನಾವು ಹುಡುಕ್ತಾ ಇದೀವಿ ಕಂಪನಿ ನೇಮ್. ಫ್ರೀಸ್ ಮಾಡಿ F4 ಪ್ರೆಸ್ ಮಾಡಿ, ಆಮೇಲೆ ನಮಗೆ ಎಕ್ಸಾಕ್ಟ್ ಕಂಪನಿ ನೇಮ್ ಏನಿದೆಯೋ ಅದು ಎಕ್ಸಾಕ್ಟ್ ಮ್ಯಾಚ್ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಮ್ಯಾಚ್ ಫಂಕ್ಷನ್ ಆದ್ಮೇಲೆ ನಾವು ಕಾಲಮ್ ಇಂಡೆಕ್ಸ್ ನಂಬರ್ನ ಕ್ಲೋಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಏನು ನಮಗೆ ಲುಕಪ್ ಮಾಡುವಂಥದ್ದು ಎಕ್ಸಾಕ್ಟ್ ಮ್ಯಾಚ್ ಬೇಕಾ ಇಲ್ಲ ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಾ. ನಮಗೆ ಬೇಕಾಗಿರೋದು ಎಕ್ಸಾಕ್ಟ್ ಮ್ಯಾಚ್ ಆಗಿರೋದ್ರಿಂದ ನಾವು 0 ಅಂತ ಕೊಡ್ಬೋದು, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಕೂಡ ನಾವು ಕೊಡ್ಬೋದು. ನೋಡಿ, ಎಂಟರ್ ಮಾಡಿ. ನೋಡಿದ್ರಲ್ಲ, ಈಗ ನಾನು ಮುಂಚಿನ ತರ ನಾನು ನಂಬರ್ಸ್ನ ಕೊಡಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅದಷ್ಟು ಅದೇ ತಗೊಂಡು ಎಲ್ಲಾನು ಒಂದೇ ಸಲ ಬರುತ್ತೆ. ನೋಡಿ, ಇಲ್ಲಿ ಚಿಹ್ನೆ ಅಂತ ಯಾಕೆ ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಡಾಲರ್ ಸಿಂಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಲುಕಪ್ ವ್ಯಾಲ್ಯೂ B3 ಅಂತ ಕೊಟ್ಟಿದ್ದೀವಿ. ನಾವು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ಅದು ನಾವು ಡಾಲರ್ ಸಿಂಬಲ್ ಕೊಡದೇ ಇರೋದ್ರಿಂದ B ಕಾಲಮ್ ಇರೋದು C ಕಾಲಮ್ಗೆ ಹೋಯ್ತು. ಸೊ ನಾವು ಅದನ್ನ ಫಿಕ್ಸ್ ಮಾಡೋದು ಹೇಗೆ ಅಂತಂದ್ರೆ $B ಅಂತ ನಾವು ಕೊಡ್ಬೇಕಾಗ್ತದೆ. ಅಂದ್ರೆ ನಾವು ಅಕ್ಷರದ ಮುಂದೆ ಡಾಲರ್ ಕೊಟ್ಟಾಗ ನಾವು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ಕಾಲಮ್ ಅಲ್ಲೇ ಫ್ರೀಸ್ ಆಗುತ್ತೆ. ಅದೇ ನಾವು ನಂಬರ್ಗೆ ಮುಂಚೆ ಕೊಟ್ಟಾಗ ನಾವು ಕೆಳಗಡೆಗೆ ಫಾರ್ಮುಲಾ ಡ್ರ್ಯಾಗ್ ಮಾಡಿದಾಗ ರೋಸು ಫ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಈಗ ನಾನು ಡ್ರ್ಯಾಗ್ ಮಾಡ್ತೀನಿ. ನೋಡಿದ್ರಲ್ಲ, 5 VLOOKUP ನಮಗೆ ಒಂದು ಫಾರ್ಮುಲಾನಲ್ಲಿ ಆಯ್ತು. ಡಬಲ್ ಕ್ಲಿಕ್ ಮಾಡಿ, ನೋಡಿದ್ರಲ್ಲ, ಎಲ್ಲಾನು ನಮಗೆ ಇಲ್ಲಿ ವರ್ಕ್ ಆಗ್ತಾ ಇದೆ. ನೀವು ಎಷ್ಟೇ VLOOKUPs ಇದ್ರೂ ಕೂಡ ನೀವು ಒಂದೇ ಒಂದು ಫಾರ್ಮುಲಾ ಇಂದ ನೀವು ಡೈನಮಿಕ್ ಆಗಿ ಲುಕಪ್ ನ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VLOOKUP ನ ಹೊಸ ಫ್ಲೇವರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದೇನಪ್ಪಾ ಅಂತಂದ್ರೆ ಮ್ಯಾಜಿಕ್ VLOOKUP ಅಥವಾ ಮಲ್ಟಿ VLOOKUP ಅಂತ. ಅಂದ್ರೆ ನೋಡಿ, ಇಲ್ಲಿ ನಮ್ಗೊಂದು ಟೇಬಲ್ ಇದೆ. ಈ ಟೇಬಲ್ ನಲ್ಲಿ ನಮಗೆ 5 ಕಾಲಮ್ಸ್ ಇಂದ ನಾವು ಡೇಟಾನ ತಗೊಂಡು ಇಲ್ಲಿ ಮ್ಯಾಚ್ ಮಾಡ್ಬೇಕಾಗ್ತಾ ಇದೆ. ಆದ್ರೆ ನಾವು 5 VLOOKUP ನ ಪರ್ಫಾರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ VLOOKUP ನ ನಾವು ಪರ್ಫಾರ್ಮ್ ಮಾಡಿ 5 ಕಾಲಮ್ ನ ಪಾಪ್ಯುಲೇಟ್ ಮಾಡೋದಕ್ಕೆ ಟ್ರಿಕ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಪ್ಪ ನಾವು ನೋಡ್ತಾ ಇರೋದು ಅಂತಂದ್ರೆ ಇಂಡೆಕ್ಸ್ ನಂಬರ್, ಕಾಲಮ್ ಇಂಡೆಕ್ಸ್ ನಂಬರ್ ಅಲ್ಲಿ ನಮಗೆ ಆಕ್ಚುಲಿ ಈ ಮ್ಯಾಜಿಕ್ ವರ್ಕ್ ಆಗುತ್ತೆ. ಸರಿ, ಹಾಗಾದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನಾನು ಈ ಕಂಪನಿ ನೇಮ್ ಎಷ್ಟನೇ ಕಾಲಮ್ ಅಲ್ಲಿ ಇದೆ ಅಂತ ನಾನು ಐಡೆಂಟಿಫೈ ಮಾಡಿದ್ದೀನಿ. ಅದೇ ರೀತಿ ಇಮೇಲ್, ಕೌಂಟಿ, ಫೋನ್ ನಂಬರ್ 1 ಮತ್ತು ಅಡ್ರೆಸ್ ಇವೆಲ್ಲಾನು ನಮಗೆ 4, 12, 7, 10 ಮತ್ತು 5ನೇ ಕಾಲಮ್ ಪೊಸಿಷನ್ ಅಲ್ಲಿ ಇದೆ. ಇದು ರಾ ಡೇಟಾ ನಲ್ಲಿ ಇದೆ. ನೋಡಿದ್ರಲ್ಲ, ಈಗ ನಾವು ಒಂದೇ ಒಂದು VLOOKUP ನ ಪರ್ಫಾರ್ಮ್ ಮಾಡಿ ಈ 5 ಕಾಲಮ್ ನ ಒಂದೇ ಬಾರಿಗೆ ಹೇಗೆ ಪಾಪ್ಯುಲೇಟ್ ಮಾಡೋದು ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಟೈಪ್ ಮಾಡಿ VLOOKUP ಅಂತ ಟೈಪ್ ಮಾಡಿ. ಲುಕಪ್ ವ್ಯಾಲ್ಯೂ ಬಂದು ನಮಗೆ ಎಂಪ್ಲಾಯ್ ನಂಬರ್. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕಮ ಇದು ನಾನು B ಮುಂಚೆ ಒಂದು ಡಾಲರ್ ಸಿಂಬಲ್ ಕೊಡ್ತಾ ಇದ್ದೀನಿ, ಫ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಇದಾದ ನಂತರ ನೆಕ್ಸ್ಟ್ ನಮಗೆ ಟೇಬಲ್ ಅರೇ. ಸೊ ಟೇಬಲ್ ಅರೇ ಅಂದ್ರೆ ಏನು? ನಮಗೆ ರಾ ಡೇಟಾ ನಲ್ಲಿ ನಾನು ಎಂಪ್ಲಾಯ್ ನಂಬರ್ ಇಂದ ಹಿಡಿದು ಎಂಟೈರ್ ಟೇಬಲ್ ನಾನು ಎಲ್ಲಾ ಕಾಲಮ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಓಕೆನಾ? F4 ಪ್ರೆಸ್ ಮಾಡಿ, ಅಬ್ಸಲ್ಯೂಟ್ ರೆಫರೆನ್ಸ್ ಕೊಡಿ. ಇದಾದ ನಂತರ ನಮಗೆ ಕಾಲಮ್ ಇಂಡೆಕ್ಸ್ ನಂಬರ್ 3ನೇದು. ಸೊ ಇಲ್ಲಿ ನಮಗೆ ಈ ಮ್ಯಾಜಿಕ್ ವರ್ಕ್ ಆಗ್ತದೆ. ನಾವು ಜನರಲ್ ಆಗಿ ಒಂದೇ ಒಂದು ಕಾಲಮ್ ಇಂಡೆಕ್ಸ್ ನಂಬರ್ ಕೊಡ್ತೀವಲ್ಲ, ಅದರ ಬದಲಿಗೆ ಫ್ಲವರ್ ಬ್ರಾಕೆಟ್ ನ ಓಪನ್ ಮಾಡಿ ನಮಗೆ ಯಾವ್ಯಾವ ರೆಫರೆನ್ಸ್ ನಂಬರ್ ಬೇಕೋ ಆ ಎಲ್ಲಾ ರೆಫರೆನ್ಸ್ ನಂಬರ್ಸ್ ನಾವಿಲ್ಲಿ ಸಪರೇಟ್ ಆಗಿ ಕಾಮ ಸಪರೇಟ್ ಮಾಡಿ ಕೊಡೋಣ. ನೋಡಿ, ಮೊದಲನೇದಾಗಿ ನಮ್ಗೆ ಬೇಕಾಗಿರೋದು ಯಾವುದು? 4ನೇದು, ಕಮ ಅದಾದ್ಮೇಲೆ 12, ಕಮ 7, ಕಮ 10 ಮತ್ತು 5ನೇ ಕಾಲಮ್ ಇಂಡೆಕ್ಸ್ ನಂಬರ್ಸ್ ನಮಗೆ ಬೇಕು. ಇದೆಲ್ಲ ಆದ್ಮೇಲೆ ನಾನು ಮತ್ತೆ ಫ್ಲವರ್ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ, ಕಮ ಆಮೇಲೆ ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ ನನಗೆ ಬೇಕಾಗಿರೋದು 0. ಸೊ ಟೈಪ್ ಮಾಡಿ ಕ್ಲೋಸ್ ಬ್ರಾಕೆಟ್ ಮಾಡ್ತೀನಿ. ಈಗ ಎಂಟರ್ ಮಾಡ್ತೀನಿ. ನೋಡಿ, ಒಂದೇ ಒಂದು VLOOKUP ಇಂದ ನಾವು 5 ಕಾಲಮ್ ನಲ್ಲಿರೋ ಡೇಟಾನ ಒಂದೇ ಬಾರಿಗೆ ನಾವು ತಗೊಂಡ್ಬಂದ್ವಿ. ಈಗ ನೀವು ಎಂಟೈರ್ 5 ಕಾಲಮ್ ನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ ನ ಕೆಳಗಡೆವರೆಗೂ ನೀವು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಒಂದು VLOOKUP ಎಷ್ಟು ಬಾರಿ ಆದ್ರೂ ಕೂಡ ನೀವು ಮಲ್ಟಿಪಲ್ VLOOKUPs ನ ಒಂದೇ ಒಂದು VLOOKUP ಇಂದ ನೀವು ಪರ್ಫಾರ್ಮ್ ಮಾಡೋದ ಹತ್ರ ಆಯ್ತು. ಈ VLOOKUP ನ ಮತ್ತೆ ನೀವು ಎಲ್ಲ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಸ್ಪೆಷಲ್ ವ್ಯಾಲ್ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ VLOOKUP ಅನ್ನೋದು ನಿಮಗೆ ಲಾಸ್ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಭಾವಿಸ್ತಾ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.